ಆಕಾಶವಾಣಿ ಮೈಸೂರು. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅರರೆ, ಏನ್ ಮಾಡ್ತಾ ಇದ್ದೀಯಾ? ಯಾರು ಯಾರು? ಇಲ್ಲಿ ನಾನು ಬೆದರು ಬೊಂಬೆ ಮಾತಾಡ್ತಾ ಇದ್ದೀನಿ. ಓ, ನೀನಾ? ಹಾ, ಪಕ್ಷಿಯಿಂದ ಹೊಲವನ್ನ ರಕ್ಷಿಸ್ತೇನೆ. ಆದ್ರೆ ಈ ಹಾನಿಕಾರಕ ರಾಸಾಯನಿಕದಿಂದ ಹೇಗೆ ರಕ್ಷಿಸಲಿ? ಅರ್ಥ ಆಗ್ಲಿಲ್ಲ. ನೋಡು ಮಗು, ನೀನು ವಿವೇಚನೆಯಿಲ್ಲದೆ ಮಣ್ಣಿಗೆ ರಾಸಾಯನಿಕ ಬೆರೆಸ್ತಾ ಇದ್ದೀಯ. ಮಣ್ಣಿನ ಆರೋಗ್ಯ ಕೆಟ್ಟು ಮಣ್ಣು ದುರ್ಬಲವಾದರೆ ಅದರ ಮೇಲ್ಮೈ ಹೇಗೆ ಆರೋಗ್ಯವಾಗಿರುತ್ತೆ? ಹಾ, ಮೊದಲು ಹೀಗಿರ್ಲಿಲ್ಲ. ನಿನ್ನ ಹಿರಿಯರನ್ನ ಕೇಳು, ಫಸಲು ಹೇಗೆ ಕಂಗೊಳಿಸ್ತಾ ಇತ್ತು, ಸಮೃದ್ಧಿಯಿಂದ ತುಂಬಿತ್ತು ಅಂತ. ಮಣ್ಣಿನ ಜೊತೆಗೆ ಜನರ ಆರೋಗ್ಯ ಕೂಡ. ಆದ್ರೆ ಎಲ್ರೂ ರಾಸಾಯನಿಕವನ್ನೇ ಹಾಕ್ತಾ ಇದ್ದಾರೆ. ಎಲ್ರೂ ಇಲ್ಲ ಮಗು, ಇಂದು ಕೂಡ ಲಕ್ಷಾಂತರ ರೈತರು ಪರಂಪರಾನುಗತ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಖರ್ಚು ಕಡಿಮೆ, ಅಧಿಕ ಲಾಭ. ನಿಜವೇ? ಹಾ, ಅನುಭವದಿಂದ ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ಬಿಸಿಲಲ್ಲಿ ನಿಂತಿಲ್ಲ. ಸರಿ, ಹಾಗಾದ್ರೆ ಇಂದಿನಿಂದಲೇ ನಾನು ಕೂಡ ರಾಸಾಯನಿಕ ಮುಕ್ತ ಕೃಷಿ ಮಾಡ್ತೀನಿ. ಮಣ್ಣು ಹಾಗೂ ಕೃಷಿಯೊಂದಿಗಿನ ನಮ್ಮ ಸಂಬಂಧ ಪರಂಪರಾನುಗತವಾದದ್ದು. ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ ಹಣ್ಣು ಹೊನ್ನು. ರೈತ ಬಾಂಧವರೇ, ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ನಿಖರ ಕೃಷಿ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಬೆಂಗಳೂರಿನ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ವಿಜ್ಞಾನಿಗಳಾದ ಡಾ ಕೆ ಪದ್ಮನಾಭ ಮತ್ತು ಡಾ RL ರಘುನಾಥ ರೆಡ್ಡಿ. ಡಾಕ್ಟರ್ ಪದ್ಮನಾಭ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ರಘುನಾಥ ರೆಡ್ಡಿ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಾವಿಬ್ಬರು ಇವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ನಿಖರ ಕೃಷಿ ಪದ್ಧತಿಗಳಿಗೆ ಸಂಬಂಧಪಟ್ಟಂತೆ, ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ಪದ್ಮನಾಭ ಅವರೇ, ತಾವೇ ವಿಚಾರ ಆರಂಭ ಮಾಡಿ. ನಮಸ್ಕಾರ ಎಲ್ಲರಿಗೂ. ನಿಖರ ಕೃಷಿ ಅಂದರೆ ಇತ್ತೀಚಿನ ಜನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರ್ತಕ್ಕಂಥ ಒಂದು ವಿಚಾರ. ಇದನ್ನು ಸುಲಭವಾಗಿ ನಾವು ಹೇಳಬೇಕು ಅಂತಂದರೆ ದತ್ತಾಂಶ ಅಥವಾ ಸಂವೇದಗಳು, ಸೆನ್ಸಾರ್ಗಳು, ಮಾಹಿತಿ ತಂತ್ರಜ್ಞಾನ, GPS ಮುಂತಾದ ಹೊಸ ತಂತ್ರಗಳನ್ನು ಅಳವಡಿಸಿಕೊಂಡು ಬೆಳೆಗಳಿಗೆ ಅಗತ್ಯ ಇರತಕ್ಕಂಥ ಪೋಷಕಾಂಶಗಳು, ಒಳಸುರಿಗಳು ಹಾಗೂ ಇನ್ನಿತರ ನಿರ್ವಹಣೆಗಳನ್ನು ಮಾಡತಕ್ಕಂಥ ವಿಧಾನವನ್ನು ನಾವು ಸಂಕ್ಷಿಪ್ತವಾಗಿ ನಿಖರ ಕೃಷಿ ಅಂತಕ್ಕಂಥದ್ದನ್ನು ಹೇಳ್ಬೋದು. ಹೌದು. ಇದರಲ್ಲಿ ಮುಖ್ಯವಾಗಿ ಅದರ ಜೊತೆಗೆ ಮಣ್ಣು ವಿಶ್ಲೇಷಣೆ ಆಗಲಿ, ಕುಂದುಕೊರತೆ ಇರುವಂಥ ಪೋಷಕಾಂಶಗಳಾಗಲಿ, ಹೆಚ್ಚಿಗಿರೋ ಪೋಷಕಾಂಶಗಳು ಕೊಡೋದರಲ್ಲಿ ಕಡಿಮೆ ಕೊಟ್ಕೊಂಡು ಅದರ ಜೊತೆಗೆ ನೀರಿನ ಒಂದು ನಿರ್ವಹಣೆ, ಕೀಟ ನಿರ್ವಹಣೆ, ರೋಗ ನಿರ್ವಹಣೆ ಮತ್ತು ಕಳೆ ನಿರ್ವಹಣೆ, ಈ ಎಲ್ಲ ಒಂದು ಪದ್ಧತಿಗಳನ್ನ ನಾವು ವೈಜ್ಞಾನಿಕವಾಗಿ ಮತ್ತು ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ನಾವು ನಿರ್ವಹಣೆ ಮಾಡೋದನ್ನು ನಾವು ಈ ಒಂದು ನಿಖರ ಕೃಷಿ ಅಂತ ಕೂಡ ಹೇಳ್ತಾರೆ. ಏನಿದರ ಮಹತ್ವ ಮತ್ತು ಪ್ರಾಮುಖ್ಯತೆ? ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವು ಬಳಸ್ತಕ್ಕಂಥ ಒಳಸುರಿಗಳು ಕೆಲವೊಂದು ಬಾರಿ ಅಗತ್ಯ ಮಟ್ಟಕ್ಕಿಂತ ತರಕಾರಿಗಳಿಗೆ ಅಥವಾ ಬೇರೆ ಹಣ್ಣಿನ ಬೆಳೆಗೆ ಹೆಚ್ಚಾಗಿ ಬಳಸ್ತಕ್ಕಂಥದ್ದು ವಾಡಿಕೆ ಇದೆ. ನಾವು ಈ ನಿಖರ ಕೃಷಿಯನ್ನು ಬಳಸೋದ್ರಿಂದ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನು, ಒಳಸುರಿಗಳನ್ನು ಅದಕ್ಕೆ ಅಗತ್ಯಕ್ಕೆ ತಕ್ಕಂತೆ ನೀಡ್ತಕ್ಕಂಥದ್ದು. ಅನಂತರ ನಾವು ಈ ರೀತಿ ಬೆಳೆಯೋದ್ರಿಂದ ಗುಣಮಟ್ಟವನ್ನು ನಾವು ಕಾಯ್ದುಕೊಳ್ಬೋದು. ಉದಾಹರಣೆಗೆ ನಿಖರ ಕೃಷಿಯನ್ನು ಈಗ ಬಯಲು ಪ್ರದೇಶದಲ್ಲೂ ಮಾಡ್ಬೋದು. ಇನ್ನು ಸಂರಕ್ಷಿತ ಬೇಸಾಯದಲ್ಲಿ ಸೆನ್ಸಾರ್ಗಳು ಮತ್ತು ಇತರೆ ದತ್ತಾಂಶಗಳನ್ನು ಅಳವಡಿಸಿಕೊಂಡು ಸಸ್ಯಗಳಿಗೆ ಬೇಕಾದಂಥ ಸೆನ್ಸಾರ್ಗಳ ಮುಖೇನ ಯಾವ ಸಮಯದಲ್ಲಿ ಅದಕ್ಕೆ ನೀರನ್ನು ಕೊಡಬೇಕು, ಎಷ್ಟು ಪೋಷಕಾಂಶಗಳನ್ನು ಕೊಡಬೇಕು, ಈ ರೀತಿ ಮಾಡೋದ್ರಿಂದ ಒಂದು ನಮಗೆ ಖರ್ಚು ತಕ್ಕ ಮಟ್ಟಿಗೆ ಉಳಿತಾಯ ಆಗುತ್ತೆ. ಅದಾದ ನಂತರ ನಮಗೆ ಒಳ್ಳೆ ಗುಣಮಟ್ಟದ ಉತ್ಪನ್ನಗಳು ಬರುತ್ತೆ, ಒಳ್ಳೆ ಲಾಭನೂ ಕೂಡ ನೀವು ಪಡ್ಕೋಬೋದು. ಯಾವ್ಯಾವ ಬೆಳೆಗಳಲ್ಲಿ ನಿಖರ ಕೃಷಿ ತಾಂತ್ರಿಕತೆಗಳನ್ನು ಅಳವಡಿಸ್ಬೋದು ಅಂತೀರಿ? ನೋಡಿ, ನಾನು ನಿಖರ ಕೃಷಿಯನ್ನು ಎರಡು ವಿಭಾಗವಾಗಿ ಹೇಳ್ಬೋದು. ಸುಮಾರು ಒಂದು 10-15 ವರ್ಷಗಳ ಹಿಂದೆ ನಾವು ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಬೆಳೆಗಳನ್ನು ಬೆಳಿತಿದ್ವು. ಉದಾಹರಣೆಗೆ ಬೋದು ಮತ್ತು ಸಾಲುಗಳನ್ನು ತೆಗೆಯುವ
ತೆಗೆಯೋದ್ರ ಮೂಲಕ ತರಕಾರಿಗಳನ್ನು ಬೆಳಿತಿದ್ವಿ. ಅದಾದ ನಂತರ ರೈತರಲ್ಲಿ ಕಾಲಕ್ರಮೇಣ ನೀರಿನ ಲಭ್ಯತೆ ಕಮ್ಮಿ ಆಯಿತು ಮತ್ತು ಒಳಸುರಿಗಳ ಬೆಲೆ ಜಾಸ್ತಿ ಆಯಿತು. ಆಗಿನಿಂದ ಏನು ಮಾಡಿದ್ರು, ಒಂದು 10-15 ವರ್ಷದಿಂದ ಈಚೆಗೆ ರೈತರು ಏರು ಮಡಿಗಳನ್ನು ಮಾಡಿಕೊಂಡು 16 mm ಡ್ರಿಪ್ ಲ್ಯಾಟ್ರಲ್ಗಳನ್ನು ಉಳ್ಕೊಂಡು ಈ ಮಲ್ಚಿಂಗ್ ಪೇಪರ್ಗಳನ್ನು ಬಳಸಿ ತರಕಾರಿಗಳನ್ನು ಬೆಳಿತಿದ್ದೀವಿ. ಮೊದಲು ನಾವು 2 ಬಾರಿ ಗೊಬ್ಬರ ಕೊಡ್ತಿದ್ವಿ. ಒಂದು ಮೂಲ ಗೊಬ್ಬರವಾಗಿ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಅಥವಾ ನಾಟಿ ಮಾಡೋದಕ್ಕಿಂತ ಮುಂಚೆ ಕೊಡ್ತಿದ್ವಿ. ಅದಾದ ನಂತರ 30 ದಿನಗಳ ನಂತರ ಅಥವಾ 45 ದಿನಗಳ ನಂತರ ಸಾಲು ಮಾಡೋ ಸಮಯದಲ್ಲಿ ಕೊಡ್ತಿದ್ವಿ. ಆದರೆ ಈ ಡ್ರಿಪ್ ಲೈನು ಚಸ್ಸು ಮತ್ತು ಏರು ಮಡಿಗಳು ಮತ್ತು ಡ್ರಿಪ್ ರಸಾವರಿ ಮುಖಾಂತರ ವೆಂಚುರುಗಳ ಮುಖಾಂತರ ಕಂತಿನಲ್ಲಿ ಅಗತ್ಯತೆಗೆ ತಕ್ಕಂತೆ ಈ ರಸಗೊಬ್ಬರಗಳನ್ನು ಕೊಟ್ಟು ನಾವು ಈ ಬೆಳೆಯನ್ನು ಬೆಳಿತೀವಿ. ಇದು ಒಂದು ರೀತಿ ನಾವು ಸಾಮಾನ್ಯವಾಗಿ ಎಲ್ಲ ರೈತರು ಪಾಲನೆ ಮಾಡುವಂಥ ನಿಖರ ಕೃಷಿನೇ ಅಂತ ಹೇಳ್ಬೋದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ವಿವಿಧ ರೀತಿಯ ಸೆನ್ಸಾರ್ಗಳು ಲಭ್ಯ ಇದೆ. ಒಂದು ಮಣ್ಣಿನಲ್ಲಿ ತೇವಾಂಶವನ್ನು ಗುರುತಿಸತಕ್ಕಂಥ ಸೆನ್ಸಾರ್ಗಳು ಹಾಗೂ ಮಣ್ಣಿನ ಉಷ್ಣತೆಯನ್ನು ಗುರುತಕ್ಕಂಥ ಸೆನ್ಸಾರ್ಗಳು. ಆ ಸೆನ್ಸಾರ್ಗಳ ಮುಖಾಂತರ ತಮ್ಮ ಮೊಬೈಲ್ ಫೋನ್ಗಳಿಗೆ ಕನೆಕ್ಟ್ ಮಾಡಿಕೊಂಡು ಆ ಅಗತ್ಯಕ್ಕೆ ತಕ್ಕಂತೆ ಗಿಡಗಳ ಪೋಷಕಾಂಶ ಮತ್ತು ನೀರುಗಳನ್ನು ಕೊಡಿ. ಇದನ್ನು ಒಂದು ರೀತಿಯಾದ ನಿಖರ ಕೃಷಿ. ಈ ಒಂದು ಸೆನ್ಸಾರ್ಗಳನ್ನ ಬಳಕೆ ಇನ್ನು ರೈತರಲ್ಲಿ ಇನ್ನೂ ಅಷ್ಟೊಂದು ಬಯಲು ಪ್ರದೇಶಗಳಲ್ಲಿ ಬೆಳೆದ ತರಕಾರಿಗಳಲ್ಲಿ ಇನ್ನೂ ಪ್ರಚಲಿತವಾಗಿಲ್ಲ. ಆದರೆ ಈ ಸಂರಕ್ಷಿತ ಬೇಸಾಯದಲ್ಲಿ ಇದು ಪ್ರಚಲಿತವಿದೆ. ಕೆಲವು ಪ್ರಗತಿಪರ ರೈತರು ಇದನ್ನು ಅಳವಡಿಸ್ಕೊಂಡು ಬೆಳೀತಾ ಇದ್ದಾರೆ ಸರ್. ನಿಖರ ಕೃಷಿಯ ಪ್ರಮುಖವಾದ ಅಂಶಗಳು ಅಂದರೆ ಯಾವ್ಯಾವುದು ಅಂತ ನೋಡಿ, ನಿಖರ ಕೃಷಿಯಾದ ಪ್ರಮುಖವಾದ ಅಂಶಗಳು ಅಂದರೆ, ಒಂದು, ನಾವು ಹನಿ ನೀರಾವರಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಹಾಗೂ ಮಣ್ಣನ್ನು ಪರೀಕ್ಷೆ ಮಾಡಿ ಮಣ್ಣಿನ ಪರೀಕ್ಷೆಯ ಅನುಗುಣವಾಗಿ ನಾವು ಬೆಳೆಗಳಿಗೆ ರಸಗೊಬ್ಬರಗಳನ್ನು ನೀಡ್ತಕ್ಕಂಥದ್ದು ಮತ್ತು ಮಲ್ಚಸ್ಸನ್ನು ಮಾಡ್ತಕ್ಕಂಥದ್ದು ಮತ್ತು ಈಗಾಗಲೇ ಹೇಳದಂತೆ ದತ್ತಾಂಶ ಮತ್ತು ತಮ್ಮ ಸ್ಮಾರ್ಟ್ ಫೋನ್ಗಳಿಗೆ ಈ ಸೆನ್ಸಾರ್ಗಳನ್ನು ಕನೆಕ್ಟ್ ಮಾಡಿಕೊಂಡು ನೀರುಗಳನ್ನು ನೀಡ್ತಕ್ಕಂಥದ್ದು ಮತ್ತು GPS, GIS, ರಿಮೋಟ್ ಸೆನ್ಸಿಂಗ್ ಇಂಥಾದ ಆಧುನಿಕ ತಂತ್ರಜ್ಞಾನಗಳು ಕೂಡ ಇವನ್ನೆಲ್ಲ ಒಳಗೊಂಡು ನಾವು ನಿಖರ ಕೃಷಿಯ ಪ್ರಮುಖ ಅಂಶಗಳು ಅಂತ ಹೇಳ್ಬೋದು. ನಿಖರ ಕೃಷಿಯಲ್ಲಿ ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಏನು ಅಂತೀರಿ? ಮಣ್ಣು ಪರೀಕ್ಷೆ ಅನ್ನೋದು ಒಂದು ಮುಖ್ಯ ಅಂಶ ನಿಖರ ಕೃಷಿಯಲ್ಲಿ. ಮುಖ್ಯವಾಗಿ ಇದರಲ್ಲಿ ಇಂಗ್ಲೀಷ್ನಲ್ಲಿ ಒಂದು ವೇರಿಯಬಲ್ ರೇಟ್ ಆಫ್ ಟೆಕ್ನಾಲಜಿ ಅಂತಾರೆ. ಅಂದರೆ ಮುಖ್ಯವಾಗಿ ಮಣ್ಣಿನ ಒಂದು ಫಲವತ್ತತೆ ವ್ಯತ್ಯಾಸಕ್ಕೆ ಅನುಗುಣವಾಗಿ ನಾವು ಪೋಷಕಾಂಶಗಳನ್ನು ನೀಡುವುದರಿಂದ ನಾವು ಆಗುವಂಥ ಒಂದು ಹಾನಿ, ಮುಖ್ಯವಾಗಿ ಹೆಚ್ಚಿಗೆ ಇರುವ ಪೋಷಕಾಂಶಗಳನ್ನು ಕಡಿಮೆ ಕೊಟ್ಕೊಂಡು, ಹಿಂದೆ ಒಂದು ಗಾದೆ ಮುಖಾಂತರ ಹೇಳ್ತಾರೆ, ಅತಿಯಾಗಿ ಕುಡಿದ್ರೆ ಅಮೃತನೂ ವಿಷ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಗಿಡಕ್ಕೆ ಬೇಕಾಗಿರುವಂಥ 17 ಪೋಷಕಾಂಶಗಳು, ಯಾವ ಪೋಷಕಾಂಶಗಳು ಹೆಚ್ಚಿಗಿದೆಯೋ ಅದನ್ನು ಕೊಡುವಂಥ ಒಂದು ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡಿಕೊಂಡು, ಕಡಿಮೆ ಇರುವಂಥ ಒಂದು ಪೋಷಕಾಂಶಗಳನ್ನು ಜಾಸ್ತಿ ಮಾಡಿಕೊಂಡು ನಾವು ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರ ಶಿಫಾರಸು ಅಂತ ಹೇಳ್ತೀವಿ. ಇದು ಮುಖ್ಯವಾಗಿ ಒಂದು ಟಾಕ್ಸಿಸಿಟಿ ಅಂದರೆ ಹಾನಿಯಾಗೋದನ್ನು ಕಡಿಮೆ ಆಗುತ್ತೆ ಮತ್ತು ವಾತಾವರಣಕ್ಕೆ ಹೋಗುವಂಥ ಒಂದು ಅಂದರೆ ನೀರಿನ ಮುಖಾಂತರ ಹರ್ಕೊಂಡು ಹೋಗುವಂಥ ಒಂದು ಜಾಸ್ತಿ ಇರುವಂಥ ಪೋಷಕಾಂಶಗಳನ್ನ ಕಡಿಮೆ ಮಾಡಿಕೊಂಡು ಪರಿಸರ ಒಂದು ಸಂರಕ್ಷಣೆ ಕೂಡ ಇದರಲ್ಲಿ ಒಂದು ಅಂಶ ಅಂತ ಕೂಡ ಹೇಳಿಕೆ. ಅಂದರೆ ಮಣ್ಣಿನ ಆಧಾರಿತ ಅಂದರೆ ಮಣ್ಣಿನ ಪರೀಕ್ಷೆ ಆಧಾರಿತ ರಸಗೊಬ್ಬರ ಶಿಫಾರಸು ಮಾಡೋದು ಈ ಒಂದು ನಿಖರ ಕೃಷಿಯಲ್ಲಿ ಒಂದು ಮುಖ್ಯ ಒಂದು ಘಟಕವಾಗಿರುತ್ತದೆ. ತೋಟಗಾರಿಕಾ ಬೆಳೆಗಳಲ್ಲಿ, ಅದರಲ್ಲೂ ತರಕಾರಿ ಬೆಳೆಗಳಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಿಖರ ಕೃಷಿಯನ್ನು ಹೇಗೆ ಮಾಡ್ಬೋದು ಅಂತೀರಿ? ಈಗಾಗಲೇ ಹೇಳ್ದಂಗೆ ಈಗ GPS, ಸೆನ್ಸಾರ್ಸು ಅಥವಾ ಆಟೋಮೇಟೆಡ್ ಫರ್ಟಿಗೇಷನ್ ಸಿಸ್ಟಮ್ಸು ಇವೆಲ್ಲನೂ ಈ ಸಂರಕ್ಷಿತ ಬೇಸಾಯದಲ್ಲಿ ಅದರ ಒಂದು ಸ್ಥಾಪನೆಗೆ ಭಾಳ ವೆಚ್ಚ ತಗಲುತ್ತೆ. ಈಗಾಗಲೇ ರೈತ ಬಾಂಧವರು ಈ ಒಂದು ಕೃಷಿಯನ್ನು ಮಾಡ್ತಾ ಬಂದಿದ್ದಾರೆ. ಸಾಮಾನ್ಯವಾಗಿ ಕಡಿಮೆ ವೆಚ್ಚದಲ್ಲಿ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಏರು ಮಡಿಗಳನ್ನು ಮಾಡ್ತಕ್ಕಂಥದ್ದು, ಅದು 3 ಅಡಿ ಆಗಲ್ಲ ಅಥವಾ ಒಂದು 15 ಸೆಂಟಿಮೀಟರ್ ಎತ್ತರದಲ್ಲಿ ನಿರ್ದಿಷ್ಟವಾದ ಏರು ಮಡಿಗಳನ್ನು ಮಾಡ್ತಕ್ಕಂಥದ್ದು ಹಾಗೂ ಆ ಮೇರು ಮಡಿಗಳ ಮಧ್ಯಭಾಗದಲ್ಲಿ ಹೋಗುವಂತೆ 16 mm ಲ್ಯಾಟ್ರಲ್ಲು 40 ಸೆಂಟಿಮೀಟರ್ ಅಂತರದಲ್ಲಿ ಗಂಟೆಗೆ ಒಂದು 4 ಲೀಟರ್ ನೀರನ್ನು ಹೊರಸೂಸುವ 2 ಅಥವಾ 1 ಲ್ಯಾಟ್ರ್ಗಳನ್ನು ಹಾಕ್ಕೊಂಡು ಅದರ ಮೇಲೆ ತರಕಾರಿಗಳಲ್ಲಿ ಸಾಮಾನ್ಯವಾಗಿ 25ರಿಂದ 30 ಮೈಕ್ರಾನ್ ಥಿಕ್ನೆಸ್ನ ಈ ಮಲ್ಚಿಂಗ್ ಪೇಪರ್ಗಳನ್ನು ಬಳಸ್ತಾರೆ. ಅದನ್ನು ನಾವು ಬಳಸ್ಕೊಂಡು ಬೆಳೆಗಳಿಗೆ ಅನುಗುಣವಾಗಿ ನಾವು ರಸಗೊಬ್ಬರಗಳನ್ನು, ಈ ವೆಂಚೂರಿ ನಮಗೇನು ಹೆಚ್ಚು ಖರ್ಚಾಗಲ್ಲ, ವೆಂಚೂರಿ ಮುಖಾಂತರ ಬೆಳವಣಿಗೆ ಅನುಗುಣವಾಗಿ ರಸಗೊಬ್ಬರಗಳನ್ನು ಮುಖಾಂತರ ಮಾಡ್ಬೋದು ಸರ್. ಈಗ ನೋಡಿ, ಪ್ರಮುಖವಾಗಿ ತರಕಾರಿ ಬೆಳೆಗಳಲ್ಲಿ ಹೇಳ್ಬೇಕಾದ್ರೆ 4 ಹಂತಗಳಾಗಿ ಉಪಯೋಗಿಸ್ಕೋಬೋದು. ಒಂದು ಸಸ್ಯಕಾಂತ, ಇನ್ನೊಂದು ಹೂ ಬಿಡುವ ಅಂತ, ಇನ್ನೊಂದು ಕಾಯಿ ಕಚ್ಚುವ ಅಂತ ಮತ್ತು ಕಾಯಿ ಬೆಳವಣಿಗೆ ಹಾಗೂ ಕಟಾವು ಮಾಡುವಂಥ. ಈಗಾಗಲೇ ಹೇಳಿದಾಗೆ ಮೊದಲೇನು ಮಾಡ್ತಿದ್ವಿ, ಸಾಂಪ್ರದಾಯಿಕ ಪದ್ಧತಿಯಲ್ಲಿ 2 ಬಾರಿ ಕೊಟ್ಬಿಡ್ತಿದ್ವಿ. ಭೂಮಿಗೆ ನಾಟಿ ಮಾಡೋದಕ್ಕಿಂತ ಮೊದಲೇ ಕೊಟ್ಬಿಡ್ತಿದ್ವಿ, ಆಮೇಲೆ 45 ದಿನ ಸಾಲು ಮಾಡ್ತಿದ್ವಿ, ಆಗ ಗೊಬ್ಬರಗಳನ್ನ ಕೊಡ್ತೀವಿ. ಈಗ ನಾವು ಮಲ್ಚಿಂಗ್ ಪೇಪರ್ ಹಾಕೋದ್ರಿಂದ, ರಸಾವಳಿ ಅಳವಡಿಸೋದ್ರಿಂದ ಇದರಲ್ಲಿ ನಾವು ಸಾಲು ಮಾಡುವಂಥ ಪ್ರಮೇಯ ಬರಲ್ಲ. ಅದಕ್ಕೇನು ಮಾಡ್ತೀವಿ, ಕಡಿಮೆ ಹಂತದಲ್ಲಿ
ನಾಟಿ ಮಾಡಿದ ಒಂದು 10-15 ದಿನಗಳವರೆಗೆ ಶಿಫಾರಸು ಮಾಡಿದ. ಸಪೋಸ್ ಈಗ ನಾವು 100 ಅಂತ ಇಟ್ಕೊಂಡು ಸಾರ್ವಜನಿಕ ರಂಜಕದ ಪ್ರಮಾಣ ಇದೆ, 10% ಪ್ರಮಾಣವನ್ನು ಸಸ್ಯಕ್ಕೆ ಹಂತದಲ್ಲಿ ಕೊಡ್ತೀವಿ. ಹೇಗೆ ಗಿಡಗಳು ಬೆಳವಣಿಗೆ ಒಂದು ಹೂ ಬಿಡುವ ಹಂತಕ್ಕೆ ಬರುತ್ತೆ ಆಗ ನಾವು 25% ರಸಗೊಬ್ಬರವನ್ನು ನಾವು ರಸಾವರಿ ಮುಖಾಂತರ ಕೊಡ್ತಾ ಹೋಗ್ತೀವಿ. ಅದಾದ ನಂತರ ಉಳಿದ 30-40 ಹೀಗೆ 100% ಏನಿದೆ ಅದನ್ನು ಕಂತುಗಳಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಕೆಲವೊಂದು ರೈತರು 3 ದಿನಕ್ಕೊಮ್ಮೆ ಕೊಡ್ತಾರೆ, ಕೆಲವರು ವಾರಕ್ಕೊಮ್ಮೆ ಕೊಡ್ತಾರೆ. ಆ ಬೆಳೆಯ ಅನುಗುಣವಾಗಿ ಈ ಕಂತುಗಳ ಮುಖೇನ ನಾವು ವಿವಿಧ ರಸಗೊಬ್ಬರಗಳನ್ನು ಕೊಟ್ಟು ನಿಖರ ಕೃಷಿಯನ್ನು ಸುಲಭವಾಗಿ ಮಾಡ್ಬೋದು ಸರ್. ಈಗ ಭಾಳಷ್ಟು ಪದಗಳನ್ನು ಬಳಕೆ ಮಾಡ್ತಾ ಇದ್ದೀರಿ ತಾವು, ಅಂದರೆ GIS ಆಗ್ಬೋದು, GPS ಆಗ್ಬೋದು, RS, AI ಮತ್ತು ML ಅಂತೆಲ್ಲ. ಏನು ಈ ಸೆನ್ಸರ್ಗಳ ಪಾತ್ರ ಮತ್ತು ಇದರ ಒಂದು ವಿಶೇಷತೆಗಳೇನು ಅಂತೀರಿ? ಇವೆಲ್ಲ ಈ ಒಂದು ನಿಖರ ಕೃಷಿಯ ಒಂದು ಅಂಶಗಳು ಅಥವಾ ಘಟಕಗಳು ಅಂತ ಕೂಡ ಹೇಳ್ಬೋದು. GIS ಅಂದರೆ ನಿಮಗೆ ಗೊತ್ತಿದ್ದಾಗ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ. ಇದು ಒಂದು ಯಾವುದೇ ಒಂದು ಆಬ್ಜೆಕ್ಟಿವ್ ಆಗಲಿ ಅಥವಾ ಮಣ್ಣಿನ ಆಗಲಿ ಅಥವಾ ಹೊಲದ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಳ್ಳುವಂಥ ಒಂದು ಪದ್ಧತಿ ಆಗಿರುತ್ತೆ. GPS ಅಂದರೆ ಜಿಯೋಗ್ರಫಿಕಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ. ಅಂದರೆ ಯಾವುದೇ ಒಂದು ಹೊಲದಲ್ಲಿ ಇರುವಂಥ ಒಂದು ಜಾಗದಲ್ಲಿ ನಿಖರವಾಗಿರುವಂಥ ಒಂದು ಜಾಗವನ್ನು ಗುರುತಿಸಲಿಕ್ಕೆ ನಮಗೆ ಉಪಯೋಗವಾಗುವಂಥ ಈ ಒಂದು ವ್ಯವಸ್ಥೆ ಇದು. ರಿಮೋಟ್ ಸೆನ್ಸಿಂಗ್ ಅಂತಂದರೆ ಯಾವುದೇ ಒಂದು ಅಂಶದ ಒಂದು ಮಾಹಿತಿಯನ್ನು ಗ್ರಹಿಸಲಿಕ್ಕೆ ಅದನ್ನು ನಾವು ಮುಟ್ಟದೆ, ಅದನ್ನು ನಾವು ಅಲ್ಲಿ ಹೋಗಿ ಭೇಟಿ ಮಾಡದೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ರಿಮೋಟ್ ಸೆನ್ಸಿಂಗ್ ಅಂತ ಒಂದು ಅಂಶ. ಮತ್ತು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆ್ಯಂಡ್ ಮಿಷನ್ ಲರ್ನಿಂಗ್ ಅಂತ ಇವೆಲ್ಲ ಒಂದು ಅಂಶಗಳು ಮುಖ್ಯವಾಗಿ ಅಲ್ಲಿರುವಂಥ ಒಂದು ಮಾಹಿತಿನೂ ಪಡ್ಕೊಂಡು ಅಲ್ಲಿ ಇರುವಂಥ ಕುಂದು ಕೊರತೆಗಳನ್ನು ಅನುಗುಣವಾಗಿ ನಾವು ಮ್ಯಾನೇಜ್ ಮಾಡೋದು. ಉದಾಹರಣೆಗೆ ಹೇಳಬೇಕು ಅಂತಂದರೆ ನೀರು, ಈಗಾಗಲೇ ನೀರು ಒಂದು ವೇಳೆ ಏನಾದರೂ ಮಳೆ ಬಂದಿದ್ದರೆ ನಾವು ನೀರು ಹಾಯಿಸುವ ಒಂದು ಅವಶ್ಯಕತೆ ಬೇಕಾಗಿರೋದಿಲ್ಲ. ಸೊ ನೀರು ಒಂದು ವೇಳೆ ಕಡಿಮೆ ಇದ್ದರೆ ಆ ಕಡಿಮೆ ಇರುವಂಥ ಒಂದು ಸೆನ್ಸಾರ್ನು ಉಪಯೋಗಿಸ್ಕೊಂಡು ಆ ಸೆನ್ಸಾರ್ ನಮಗೆ ಮಾಹಿತಿ ಕೊಡುತ್ತೆ, ತೇವಾಂಶ ಕಡಿಮೆ ಆಗಿದೆ ಅಂತ. ಆವಾಗ ಎಷ್ಟು ನೀರು ಬಿಡಬೇಕು, ಎಷ್ಟು ನೀರು ಹೋಗಬೇಕು ಅಂತ ಕೂಡ ನಮಗೆ ಒಂದು ಮಾಹಿತಿ, ಒಂದು ನಿಖರವಾದಂಥ ಒಂದು ಮಾಹಿತಿ ಇದೆ. ಅದೇ ಥರ ರೋಗ ಮತ್ತು ಕೀಟ ಕೂಡ ಒಂದು ವೇಳೆ ರೋಗ ಏನಾದರೂ ಬಂದಿದೆಯೋ ಸ್ಯಾಟಲೈಟ್ರಿ ಇಮೇಜಿನ ಮುಖಾಂತರ ಅಥವಾ ಅಲ್ಲಿ ಕೆಲವು ಸೆನ್ಸಾರ್ಸ್ ಏನಾದರೂ ಒಂದು ಕ್ಯಾಮ್ರಾಸ್ ಆಗಲಿ ಸೆನ್ಸಾರ್ಸ್ ಆಗಲಿ ಇರುವಂಥ ಒಂದು ಮಾಹಿತಿಯ ಒಂದು ಆಧಾರದ ಮೇಲೆ ನಮಗೆ ಕೀಟ ಮತ್ತು ರೋಗ ಬಾಧೆ ಎಲ್ಲಿ ರೋಗ ಇದೆ, ಎಲ್ಲಿ ಕೀಟ ಇದೆ, ಅದಕ್ಕೆ ತಕ್ಕಂತೆ ಏನು ಮಾಡಬೇಕು ಅನ್ನೋದು ಕೂಡ ಒಂದು ಮಾಹಿತಿ ಕೊಡುತ್ತೆ. ಅದರ ಜೊತೆಗೆ AI ಆ್ಯಂಡ್ ಮಿಷನ್ ಲರ್ನಿಂಗ್ ಅಂತ ಇದರಲ್ಲಿ ಮುಖ್ಯವಾಗಿ ಈ ಪೋಷಕಾಂಶಗಳ ಕುಂದು ಕೊರತೆಯ ಒಂದು ಇಮೇಜಸ್ಸನ್ನು ಒಂದು ಡೇಟಾ ಬೇಸ್ ಇರುತ್ತೆ. ಆ ಡೇಟಾ ಬೇಸನ್ನು ಉಪಯೋಗಿಸ್ಕೊಂಡು ನಮ್ಮಲ್ಲಿ ಇರುವಂಥ ಅಂದರೆ ತಕ್ಷಣಕ್ಕೆ ಇರುವಂಥ ಒಂದು ಲಕ್ಷಣಗಳ ಆಧಾರದ ಮೇಲೆ ಯಾವ ಪೋಷಕಾಂಶ ಎಷ್ಟು ಪ್ರಮಾಣದಲ್ಲಿ ಅದು ಕುಂಠಿತವಾಗಿತ್ತೆ, ಅದಕ್ಕೆ ಅನುಗುಣವಾಗಿ ನಾವು ಏನು ಶಿಫಾರಸು ಮಾಡಬೇಕು ಅನ್ನೋದು ಈ ಒಂದು ಎಲ್ಲ ಮಾಹಿತಿಗಳ ಈ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು, ಅದರ ಜೊತೆಗೆ ಇನ್ನೂ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕರ ಒಂದು ಕೊರತೆ ಇರೋದರಿಂದ ಮೆಕನೈಜೇಷನ್ ಅಥವಾ ಹಾರ್ವೆಸ್ಟರ್ಸು ಕೂಡ ಈ ಒಂದು ಸೆನ್ಸಾರ್ಸ್ ಅಥವಾ ರೋಬೋಟಿಕ್ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಹಾರ್ವೆಸ್ಟರ್ಸು ಕೂಡ ಈ ಒಂದು ನಿಖರ ಕೃಷಿಯಲ್ಲಿ ಈ ಒಂದು ಅಂಶಗಳು ಅಂತ ಕೂಡ ಪರಿಗಣಿಸ್ಬೋದು ಅಂತ ಕೂಡ ಹೇಳ್ತೀನಿ. ಅದೇ ಈಗ ರಘುನಾಥ್ ರೆಡ್ಡಿ ಅವರು ಏನು ಹೇಳ್ತಿದ್ರಲ್ಲ, ಈಗ ಸ್ವಲ್ಪ ಸುಲಭ ಭಾಷೆಯಲ್ಲಿ ಹೇಳಬೇಕಂದ್ರೆ, ಈಗ ರಿಮೋಟ್ ಸೆನ್ಸಿಂಗ್ ಅಥವಾ ಈ ಸ್ಯಾಟಲೈಟ್ಗಳಿಂದ ಈ ಸ್ಪೆಕ್ಟ್ರಲ್ ಇಮೇಜಸ್ ಏನಂತೀವಿ, ಈಗ ಒಂದು ದೊಡ್ಡ ಎಕ್ಸ್ಟೆಂಟ್ ಲ್ಯಾಂಡ್ಸ್ ಇರುತ್ತೆ ಅಂದ್ಕೊಳ್ಳಿ. ಸಾಮಾನ್ಯವಾಗಿ ಗಿಡಗಳು ಬ್ಲೂ ಮತ್ತು ಕೆಂಪು ಲೈಟ್ಗಳನ್ನು ಎಳ್ಕೊಳುತ್ತೆ ಮತ್ತು ಇನ್ಫ್ರಾರೆಡ್ ಲೈನು ರಿಫ್ಲೆಕ್ಟ್ ಆಗುತ್ತೆ. ಈಗ ರೋಗ ಬರ್ತಕ್ಕಂಥ ಗಿಡಗಳು ರಿಫ್ಲೆಕ್ಟರ್ ಮಾಡ್ತಕ್ಕಂಥ ವೇವ್ಲೆಂತ್ ಬೇರೆ ಇರುತ್ತೆ. ಈ ಒಳ್ಳೆ ಇರ್ತಕ್ಕಂಥ ಗಿಡಗಳು ಇರ್ತಕ್ಕಂಥ ಅದರ ಅನುಗುಣವಾಗಿ ಎಲ್ಲಿ ನಾವು ಹೆಚ್ಚಿಗೆ ಸ್ಪ್ರೇ ಮಾಡಬೇಕು, ಎಲ್ಲಿ ಕಡಿಮೆ ಸ್ಪ್ರೇ ಮಾಡೋದು, ಇವೆಲ್ಲ ಒಂದು ದತ್ತಾಂಶಗಳ ಮುಖಾಂತರ ಒಂದು ಮಾಹಿತಿಯನ್ನು ರೈತರಿಗೆ ಕೊಡೋದ್ರ ಮುಖಾಂತರ ಇವುಗಳನ್ನೆಲ್ಲ ನಾವು ಅನುಸರಣೆ ಮಾಡಬಹುದು. ಈಗ ತೋಟಗಾರಿಕಾ ಬೆಳೆಗಳ ಬೇಸಾಯದಲ್ಲಿ ಮೊಬೈಲ್ ಅಥವಾ ಡಿಜಿಟಲ್ ತಂತ್ರಜ್ಞಾನದ ಒಂದು ಪಾತ್ರ ಏನಿರಬಹುದು ಅಂತ ನೋಡಿ. ಈಗ ಭಾಳಷ್ಟು ಖಾಸಗಿ ಕಂಪ್ನಿಗಳು ಭಾಳಷ್ಟು ಸೆನ್ಸಾರ್ ಆಧಾರಿತ ಅಥವಾ ದತ್ತಾಂಶ ಆಧಾರಿತ ಸೆನ್ಸಾರ್ಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಸಿಂಪಲ್ ಆಗಿ ಅನ್ಬೇಕಂದ್ರೆ ಆಟೋಮೇಟೆಡ್ ಇರಿಗೇಷನ್, ಗಣಕೀಕೃತ ನೀರಾವರಿ ವ್ಯವಸ್ಥೆ. ಇದರಲ್ಲಿ ಏನಾಗಿರುತ್ತೆ, ಸೆಲೆನಾಯ್ಡ್ ವಾಯ್ಸ್ ಇರುತ್ತೆ, ಒಂದು ಕಂಟ್ರೋಲರ್ ಸಿಸ್ಟಮ್ ಇರುತ್ತೆ, ಅದು ಬಂದು ಅವರ ರೈತನ ಮೊಬೈಲ್ಗೆ ಕನೆಕ್ಷನ್ ಇರುತ್ತೆ ಸರ್. ಅದ್ರ ಜೊತೆ ಈ ಸೆನ್ಸಾರ್ಗಳ ಪಾತ್ರ ಏನಂದರೆ ಅಲ್ಲಿ ಪ್ರೀ ಡಿಟರ್ಮಿಂಡ್ ಥ್ರೆಶೋಲ್ಡನ್ನ
ಟೆಸ್ಟ್ ಮಾಡಿರ್ತಾರೆ. ಈಗ ಒಂದು ಬೆಳೆಗೆ ನಿರ್ದಿಷ್ಟವಾದ ಉಷ್ಣತೆಲೆ ಅಥವಾ ನಿರ್ದಿಷ್ಟವಾದ ನೀರಿನ ಪ್ರಮಾಣ ಇಷ್ಟು ತೇವಾಂಶದಲ್ಲಿ ಅದು ಆನ್ ಆಗಬೇಕು ಅಂತ ಇರುತ್ತೆ. ಸೊ ಆ ಸೆನ್ಸಾರ್ಗಳು ಮೊದಲೇ ಥ್ರೆಶೋಲ್ಡನ್ನು ಫಿಕ್ಸ್ ಮಾಡಬೇಕಾಗಿದೆ. ಅಂದರೆ ಯಾವಾಗ ನೀರಿನಲ್ಲಿ ರೈತ ಎಲ್ಲೋ ಇರ್ತಾನೆ, ಯಾವಾಗಲೇ ಆ ನಿರ್ದಿಷ್ಟ ಮಟ್ಟ ನೀರು ತೇವಾಂಶ ಕಡಿಮೆ ಆಗುತ್ತೆ, ಈ ಸೆನ್ಸಾರ್ಗಳು ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಅದಾದ ನಂತರ ಅದಷ್ಟು ಗದೆ ರಿಮೋಟ್ ಆಟೋಮೆಟಿಕ್ಕಾಗಿ ಅದು ಆಫ್ ಆಗುತ್ತೆ. ಸೊ ಇದು ಪ್ರತಿ ಬಾರಿ ಹೋಗಿ ಅದನ್ನು ನೋಡಿ ಕೂಲಂಕುಷವಾಗಿ ಹೋಗುವಂತಿರಲ್ಲ, ಇದು ಸಮಯದ ಉಳಿತಾಯನ ಆಗುತ್ತೆ. ಸೊ ಈ ರೀತಿ ಮೊಬೈಲ್ ಕನೆಕ್ಟ್ ಮಾಡಿಕೊಂಡು ಈ ಭಾಳಷ್ಟು ಪ್ರಗತಿಪರ ರೈತರು ಮಾಡ್ತಿದ್ದಾರೆ ಇದನ್ನು. ಬರೀ ನೀರಾವರಿಗೆ ಅಷ್ಟೇನಾ ಅಥವಾ ಬೇರೆದಕ್ಕೂ ಯೂಸ್ ಆಗುತ್ತೆ? ಇಲ್ಲ ಸರ್, ಇದು ನೀರಾವರಿಗೆ ಅಂತಲ್ಲ, ಇದು ಸಿಂಪಲ್ ಆಗಿ ನೀರಾವರಿ ಸಿಸ್ಟಮ್ ನಾನು ಹೇಳಿದೆ. ಇದಲ್ಲದೆ ಈ ಸಂರಕ್ಷಿತ ಬೇಸಾಯದಲ್ಲಿ ಇದು ಸಾಮಾನ್ಯ ರೈತರು ಮಾಡ್ತಿಲ್ಲ. ಈ ದೊಡ್ಡ ದೊಡ್ಡ ಇನ್ವೆಸ್ಟ್ ಮಾಡ್ತಕ್ಕಂಥ ದೊಡ್ಡ ಹೈ ವ್ಯಾಲ್ಯೂ ವೆಜಿಟೇಬಲ್ಸು ಫ್ಲವರ್ಸ್ ಬೆಳೆತಕ್ಕಿಂತಲೂ ಆಟೋಮೇಟೆಡ್ ಫರ್ಟಿಗೇಷನ್ ಆ್ಯಂಡ್ ಇರಿಗೇಷನ್ ಸಿಸ್ಟಮ್ ಇದೆ. ಸೊ ಇದರಲ್ಲಿ 3 ಕಾಂಪೊನೆಂಟ್ ಇರುತ್ತೆ. ಒಂದು ಸೆನ್ಸಾರ್ಗಳಿರುತ್ತೆ, ಅದಲ್ಲದೆ ಸೆಲೋನಾಯ್ಡ್ ವಾಲ್ಸ್ ಇರುತ್ತೆ, ಅದಲ್ಲದೆ ನಿಮಗೆ ಫರ್ಟಿಗೇಷನ್ ಯೂನಿಟ್ ಇರುತ್ತೆ. ಪ್ರತಿಯೊಂದು ಬೆಳೆಗೆ ಇದು EC ಅಂತ ಏನು ಕರಿತೀವಿ, ಇವೆಲ್ಲನೂ ವಿವಿಧ ಹಂತಗಳಲ್ಲಿ ವಿವಿಧ ರೀತಿಯಾದ EC ಅಂತ ಇರುತ್ತೆ. ಆಮೇಲೆ ನೀರಿನ pH ಇವೆಲ್ಲ ಗಣನೆಗೆ ತೆಗೆದುಕೊಂಡು ಈ ರಸಗೊಬ್ಬರಗಳನ್ನು ಮತ್ತು ನೀರನ್ನು ಎರಡನ್ನೂ ಕೊಡ್ತಕ್ಕಂಥದ್ದು ಇದೆ. ರಸಗೊಬ್ಬರ ನೀಡದೇ ಇದ್ದ ಸಂದರ್ಭದಲ್ಲಿ ಸೆನ್ಸಾರ್ ಆಧಾರಿತವಾಗಿ ನೀರನ್ನು ಕೊಡ್ತಕ್ಕಂಥ ಇದರಲ್ಲಿದೆ. ಇದಲ್ಲದೆ ಈ ಆ್ಯಸಿಡನ್ನು ಫೀಡ್ ಮಾಡ್ತಕ್ಕಂಥ ಇಂದು ಇದ್ದಾವೆ. ಸಪೋಸು ಕೆಲವೊಂದು ಟೈಮು ಆ್ಯಸಿಡಿಟಿ ಕಡಿಮೆ ಮಾಡಬೇಕಾಗುತ್ತೆ, ಆವಾಗ ಬೇಸಿರೋದನ್ನು ಬೇರೆ ಆ್ಯಸಿಡ್ ಆ್ಯಡ್ ಮಾಡಿ ಕಮ್ಮಿ ಮಾಡ್ತಕ್ಕಂಥದ್ದು. ಈ ರೀತಿ ಇದರ ಸ್ವಲ್ಪ ವೆಚ್ಚ ಹೆಚ್ಚಾಗುತ್ತೆ, ಬಟ್ ಪ್ರಿಸಿಷನ್ ಜಾಸ್ತಿ ಇರುತ್ತೆ. ಪದ್ಮನಾಭ ಅವರೇ, ಏನು ನಿಖರ ಕೃಷಿ ಬೇಸಾಯ ತಾಂತ್ರಿಕತೆಗಳನ್ನು ಈ ಪಾಲಿ ಮನೆ ಅಂತ ನಾವೇನು ಹೇಳ್ತೀವಲ್ಲ, ಕಂಟ್ರೋಲ್ಡ್ ಕಂಡೀಷನಲ್ಲಿ ಅಷ್ಟೇ ಬಳಸ್ಬೋದಾ ಅಥವಾ ಹೊರಗಡೆ ಬೇಸಾಯ ಮಾಡೋ ಕಡೆನೂ ಬಳಕೆ ಮಾಡೋದು? ಸರ್, ಈಗ ಹೊರಗಡೆ ಅಂತಂದರೆ ನಾನು ಆಗಲೇ ಹೇಳಿದೆ, ನಿಖರವಾದ ಕೃಷಿ ಅಂದರೆ ನೋಡಿ, ಈಗ ಹಣ್ಣಿನ ಬೆಳೆಗಳಿಗೆ ನಾವು ಒಂದು 200 ಮೈಕ್ರಾನ್ ಥಿಕ್ನೆಸ್ನ ಮಲ್ಚಸನ್ನು ಬೆಳತಕ್ಕಂಥದ್ದು, ಹನಿ ನೀರಾವರಿಯನ್ನು ಮಾಡ್ತಕ್ಕಂಥದ್ದು, ಇದನ್ನು ನಿಖರ ಕೃಷಿನೇ. ಸೊ ಅಂದರೆ ಮೊದಲು ನಾವೇನು ಮಾಡ್ತೀವಿ, ಬೇರೆ ಮೂಲಗೊಬ್ಬರವಾಗಿ ಮಣ್ಣಿಂದ ಕೊಡ್ತೀವಿ, ಇದು ಒಂದು ನಿಷ್ಕರ್ಷ ಭಾಗ. ಇದಲ್ಲದೆ ನಾವು ಇನ್ನೊಂದು ನೀವು ಹೇಳಿದ್ದಕ್ಕೆ ಹೇಳ್ತೀನಿ, ಪಾಲಿ ಹೌಸ್ಗಳಲ್ಲೇ ಅಲ್ಲ ಸರ್, ಈಗ ನಾವು ಒಂದು ಇರಿಗೇಷನ್ ಸಿಸ್ಟಮ್ ಹೇಳಿದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈಗ ನಮ್ಮ ಕೋಲಾರ, ಬೆಳಗಾವಿ ಇಲ್ಲೆಲ್ಲ ಈ ಆಟೋಮೆಟಿಕ್ ವೆದರ್ ಸ್ಟೇಷನ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊತಾ ಇದ್ದಾರೆ ರೈತರು. ಈ ವೆದರ್ ಸ್ಟೇಷನ್ನು ಮತ್ತು ಈ ಆಟೋಮೇಟೆಡ್ ಇರಿಗೇಷನ್ ಸಿಸ್ಟಮು ಮತ್ತು ಈ ಆಟೋಮೇಟೆಡ್ ಫರ್ಟಿಗೇಷನ್ ಇರಿಗೇಷನ್ ಸಿಸ್ಟಮ್ಗಳಿಗೆ ಅವರು ಪ್ರಾಜೆಕ್ಟ್ನ ಆಧರಿಸಿ ಸರ್ಕಾರಿ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೂಡ ಇದೆ. ಸೊ ಅದು ಆಟೋಮೇಟೆಡ್ ವೆದರ್ ಸ್ಟೇಷನ್ ಹೇಳಿದ್ನಲ್ಲ, ಅದರಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಸೆನ್ಸಾರ್ಗಳಿರುತ್ತೆ. ಅದಲ್ಲದೆ ಆ ವೆದರ್ ಸ್ಟೇಷನ್ನು ಆ ಒಂದು ತೋಟದ ಪರಿಮಿತಿಯಲ್ಲಿ ಆ ನಿರ್ದಿಷ್ಟ ಕಾಲದಲ್ಲಿರ್ತಕ್ಕಂಥ ಉಷ್ಣತೆ ಏನು, ತೇವಾಂಶ ಏನು, ಬೆಳೆ ಬರುವ ಮುನ್ಸೂಚನೆ ಏನು, ಆಮೇಲೆ ಲೈಟ್ ಇಂಟೆನ್ಸಿಟಿ ಏನು, ಸಸ್ಯಗಳಲ್ಲಿ ಮಣ್ಣಲ್ಲಿ ತೇವಾಂಶ ಇವೆಲ್ಲನೂ ಮೊಬೈಲ್ ಕನೆಕ್ಟ್ ಮಾಡಿಕೊಂಡು ರೈತನಿಗೆ ಮಾಹಿತಿಗಳನ್ನು ಕೊಡ್ತಾ ಹೋಗುತ್ತೆ. ಸಪೋಸ್ ಈಗ ನಾವು ಒಂದು ಕೀಟನಾಶಕ ಬೆಳೆಗೆ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ ಅಥವಾ ಸಂಜೆ ನಾವು ಸಿಂಪಡಣೆ ಮಾಡಬೇಕು. ಯೂಶಲಿ ನೋಡಿ, ಕೀಟನಾಶಕ ಮತ್ತು ಶಿಲೀಂಧ್ರನಾಶಕಗಳು ನಾವು ಸಂಜೆ ಟೈಮಲ್ಲಿ ನಾವು ಮಾಡಬೇಕು. ಯಾಕಂದರೆ ಬೆಳಗ್ಗೆ ಜೇನುನೊಣಗಳ ಒಂದು ಆ್ಯಕ್ಟಿವಿಟಿ ಹೆಚ್ಚಾಗಿರುತ್ತೆ. ಈಗ ಸಂಜೆ ನಮಗೆ ಮಳೆ ಬರುತ್ತೆ ಅಂತ ತಿಳ್ಕೊಳ್ಳಿ. ಆದರೆ ನೀವು ಈ ರೀತಿ ಒಂದು ತಂತ್ರಜ್ಞಾನವನ್ನು ವೆದರ್ ಸ್ಟೇಷನನ್ನು ಅಳವಡಿಸ್ಕೊಂಡ್ರೆ ನಿಮಗೆ ಮಾಹಿತಿಯನ್ನು ಕೊಟ್ಟಾಗ ನೀವೇನು ಮಾಡ್ಬೋದು ಸರ್, ನೆಕ್ಸ್ಟ್ ಡೇಗೆ ಪೋಸ್ಟ್ಮಾನ್ ಮಾಡ್ಕೋಬೋದು, ಅಲ್ಲಿ ನೀವು ವೆಚ್ಚವನ್ನು ತಗ್ಗಿಸ್ಬೋದು. ಸೊ ಅದರಿಂದ ನಾವು ಮಾಡ್ತಕ್ಕಂಥ ಬಂಡವಾಳ ಅನುಗುಣವಾಗಿ ನಾವು ನಿಖರ ಕೃಷಿಯನ್ನು ವಿಂಗಡಣೆ ಮಾಡ್ಕೊಂಡು ಹೋಗ್ಬೋದು. ಅಲ್ಲ, ನಿಖರ ಕೃಷಿ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಖರ್ಚು ಹೆಚ್ಚಾಗುತ್ತೆ ಅಂತ ಸಾಮಾನ್ಯವಾಗಿ ಹೇಳಲಾಗುತ್ತೆ. ಆದರೆ ಈ ಕೀಟನಾಶಕಗಳು ಮತ್ತು ರೋಗನಾಶಕಗಳು ಇದರ ಬಳಕೆನ ಕಡಿಮೆ ಮಾಡ್ಕೊಳ್ಳೋದ್ರ ಮೂಲಕ ವ್ಯವಸಾಯದ ಖರ್ಚನ್ನು ಕಡಿಮೆ ಮಾಡ್ಕೋಬೋದು ಅಂತ ತಾವು ಹೇಳಿ. ಹೌದು ಸರ್, ಅದನ್ನು ಇನ್ನೊಂದು ಸ್ವಲ್ಪ ವಿಸ್ತೃತವಾಗಿ ಹೇಳ್ಬೋದೇ? ಸರ್, ಆಗಲೇ ಹೇಳಿದ್ನಲ್ಲ, ಈಗ ಸಪೋಸು ಈಗ ನಾವೊಂದು ಸಂಜೆ ಏನೋ ಒಂದು ಸ್ಪ್ರೇ ಮಾಡಬೇಕಾಗುತ್ತೆ. ಈಗ ಮೋಡದ ವಾತಾವರಣ ಇರುತ್ತೆ, ನಮಗೆ ಗೊತ್ತಿರಲ್ಲ ಮಳೆ ಬರೋದು. ಯಾಕಂದರೆ ಒಂದು ಯಾವುದು ಶಿಲೀಂಧ್ರನಾಶಕ ಇರ್ಬೋದು, ಕೀಟನಾಶಕ ಇರ್ಬೋದು, ಅದ್ರ ಜೊತೆ ಗಮ್ಮು ಇವೆಲ್ಲನೂ ವೆಚ್ಚ ಭಾಳ ದುಬಾರಿ ಇದೆ. ಸೊ ನಾವು ಸ್ಪ್ರೇ ಮಾಡಿಬಿಡ್ತೀವಿ. ಈಗ ಅದು ರೈನ್ ಫಾಸ್ಟ್ನೆಸ್ ಅಂತ ಅಂತಾರೆ. ಈಗ ಹೊಡೆದ್ರೆ ಅಟ್ಲೀಸ್ಟ್ ಒಂದು 4 ಅಥವಾ 5, 6 ಗಂಟೆಗಳ ಕಾಲ ನಾವು ಮಳೆ ಬಂದಿಲ್ಲ ಅಂದರೆ ನಾವು ಸ್ಪ್ರೇ ಮಾಡ್ತಕ್ಕಂಥ ಇನ್ಸೆಕ್ಟಿಸೈಡ್ ಅಥವಾ ಫಂಜಿಸೈಡು ಸಸ್ಯದ ಎಲ್ಲ ಭಾಗಗಳಿಗೆ ಅದರದ್ದು ಒಂದು ಎಫೆಕ್ಟ್ ಇರುತ್ತೆ. ಸಪೋಸ್ ಈಗ ಹೊಡಿತೀವಿ, ಇನ್ನು ಅರ್ಧ ಗಂಟೆಗೆ ಬಂತು. ಈ ಕೆಲವು ಮಾಲಿಕ್ಯೂಲ್ಸ್ ಎಲ್ಲ 2 ಅವರ್ ರೈನ್ ಫಾಸ್ಟ್ನೆಸ್ಸು ಇದೆ, ಅದು ಹೊಸ ಮಾಲಿಕ್ಯೂಲ್ಸು. ಸೊ ಅದಕ್ಕೆ ನಾವು ಗಮ್ಮು ಇವೆಲ್ಲ ಹಾಕ್ಕೋತೀವಿ. ಆದ್ರೂ ಈ ಒಂದು ತಂತ್ರಗಳನ್ನು ಅಳವಡಿಸ್ಕೊಂಡು ಈ ರೀತಿ ನಾವು ಒಂದು ಕೀಟನಾಶಕವನ್ನು ಉಳಿತಾಯವನ್ನು ಮಾಡ್ಬೋದು. ಅದು ಒಂದೇನಾ ಅಥವಾ ಬೇರೆ ಇನ್ನೂ ಏನಾದ್ರು? ಈಗ ನೋಡಿ, ಡ್ರೋನ್ ಕೂಡ ಒಂದು ನಿಖರ ಕೃಷಿಯ ಭಾಗ ಸರ್. ಈಗ ಡ್ರೋನಲ್ಲಿ ಬಯಲು ಪ್ರದೇಶದಲ್ಲಿ ಬೈಲಲ್ಲಿ ಹೊಡಿಬೇಕಂದ್ರೆ ಯಾವುದೇ 200 ಲೀಟ್ರ್ ನೀರು ಬೇಕಾಗುತ್ತೆ, 200ರಿಂದ 250 ಲೀಟ್ರ್. ಈಗ 1 ml ಅಂದರೆ ನಾವು ನಿಮಗೆ 200ರಿಂದ 250 ml ಬೇಕಾಗುತ್ತೆ. ಆದರೆ ಡ್ರೋನಲ್ಲಿ ಏನಾಗುತ್ತೆ, ನಿಮಗೆ ಕನಿಷ್ಠ ಪಕ್ಷ ನಿಮಗೆ ಒಂದು 20ರಿಂದ 30 ಲೀಟ್ರ್ ಆ ಪ್ರಮಾಣದಲ್ಲಿ ನಿಮಗೆ ನೀರು ಸಾಕಾಗುತ್ತೆ. ಸೊ ಆ ಮಟ್ಟದ ನಮಗೆ ಕೀಟನಾಶಕದ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಬಟ್ ಅದನ್ನು ಕೆಲವು ರೈತರು ಮಾತ್ರ ಬಳಸ್ತಾ ಇದ್ದಾರೆ, ಇನ್ನು ಪ್ರಚಲಿತ ಆಗಬೇಕಾಗಿದೆ. ಈ ರೀತಿ ನಾವು ಈ ಕೀಟನಾಶಕಗಳ ವೆಚ್ಚವನ್ನು ಕಡಿಮೆ ಮಾಡ್ತೀವಿ. ಇದರಲ್ಲಿ ಮುಖ್ಯವಾಗಿ ಇನ್ನೂ ಒಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ ಅಂದರೆ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಆ್ಯಕ್ಯುರೇಟ್ ಡಿಟೆಕ್ಷನ್ ಅಂತ. ಅಂದರೆ ರೋಗವನ್ನು
ಅತಿ ಬೇಗ ಅಥವಾ ತ್ವರಿತಗತಿಯಲ್ಲಿ ನಾವು ಅದನ್ನು ನಿಖರವಾಗಿ ಮತ್ತು ತ್ವರಿತಗತಿಯಲ್ಲಿ ನಾವು ಕಂಡಿಡಿದಾಗ ಅದರ ಒಂದು ನಿರ್ವಹಣೆ ಬೇಗ ಆಗುತ್ತೆ ಮತ್ತು ಅದರಿಂದ ಆಗುವಂಥ ಡ್ಯಾಮೇಜನ್ನು ಕೂಡ ಕಡಿಮೆ ಮಾಡಿಕೊಂಡು ನಾವು ವೆಚ್ಚ ಕೂಡ ಕಡಿಮೆ ಮಾಡಿಕೊಳ್ಳೋದ್ರಲ್ಲಿ ಈ ಒಂದು ನಿಖರ ಬೇಸಾಯದಲ್ಲಿ ಇರುವಂಥ ಒಂದು ಅಂಶಗಳನ್ನ ಉಪಯೋಗಿಸ್ಕೊಂಡಾಗ ನಮಗೆ ವೆಚ್ಚ ಕಡಿಮೆ ಮಾಡೋದು. ನೀವು ಇದಕ್ಕೆ ಇನ್ನೊಂದು ಪೂರ್ವ ನೆನಪು ಒಳ್ಳೆ ಪ್ರಶ್ನೆ ಸರ್. ಈಗಾಗಲೇ ವೆದರ್ ಸ್ಟೇಷನ್ ಅಂತ ಹೇಳಿದೆ. ವಾತಾವರಣದಲ್ಲಿ ತೇವಾಂಶ, ಉಷ್ಣತೆ, ಗಾಳಿಯ ವೇಗ, ಮಳೆಯ ಮುನ್ಸೂಚನೆ ಇವುಗಳನ್ನು ಆಧರಿಸಿ ನಿಮ್ಮ ಮೊಬೈಲಿಗೆ ಇಂಥ ವಾತಾವರಣದಲ್ಲಿ ಯಾವ್ಯಾವ ರೋಗಗಳು ಬರುತ್ತೆ. ಈಗ ಚಳಿಗಾಲದಲ್ಲಿ ಮೋಡ ಇದ್ದಂಥ ಸಂದರ್ಭದಲ್ಲಿ ಅಥವಾ ಮಳೆ ಬೀಳ್ತಂದ್ರೆ ಈ ಆಲ್ಟರ್ನೇರಿಯಾ, ಈ ರೀತಿ ಆಂಥ್ರಾಕ್ನೋಸ್ ಇಂಥದ್ದೆಲ್ಲ ನಿಮಗೆ ಬಂದಾಗ ಅದರ ಮುಖ್ಯವಾಗಿ ನೀವು ಈ ಸಿಂಪಡಣೆಗಳನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಈಗ ನೀವು ಹೇಳೋದೆಲ್ಲ ಕೇಳ್ತಾ ಇದ್ದರೆ ಬಹುಶಃ ಇದನ್ನು ಸ್ವಲ್ಪ ಬಂಡವಾಳ ಇರುವಂತಹ ರೈತರೇ ಮಾಡಬಹುದೇನೋ ಅಂತ ಅನಿಸುತ್ತೆ. ಇದು ಸಾಮಾನ್ಯ ರೈತರಿಗೂ ಕೈಗೆಟುಕುವಂಥ ತಾಂತ್ರಿಕತೆನ? ಸರ್, ಸಾಮಾನ್ಯ ರೈತರಿಗೆ ನಾನು ಆಗಲೇ ಹೇಳಿದೆ ಸರ್. ಈಗ ಸಂರಕ್ಷಿತ ಬೇಸಾಯದಲ್ಲಿ ಅತಿ ಹೆಚ್ಚು ಬಂಡವಾಳವನ್ನು ಹಾಕ್ತಕ್ಕಂಥದ್ದು ಮಾಡ್ತಾ ಇರ್ತಂಥ ರೈತರು ಪಾಲಿಹೌಸ್ಗೂ ಸಹಾಯಧನಗಳಿದ್ದಾವೆ, ಮತ್ತು ನಿಖರ ಕೃಷಿಗೆ ಬಳಸ್ತಕ್ಕಂಥ ಪರಿಕರಗಳಿಗೂ ಸಹಾಯಧನಗಳಿದ್ದಾವೆ. ಅದಲ್ಲದೆ ಸಾಮಾನ್ಯವಾಗಿ ನೀವು ಏರುಮಡಿಗಳನ್ನು ಮತ್ತು ಮಲ್ಚಸನ್ನು ಅಥವಾ ಡ್ರಿಪ್ಪನ್ನು ವೆಂಚುರಿಗೆ ಏನು ಜಾಸ್ತಿ ಖರ್ಚಾಗಲ್ಲ ಸರ್. ನಿಮಗೊಂದು 3,500-4 ಸಾವಿರಗಳ ನಿಮ್ಗೆ ವೆಂಚುರಿ ಸಿಗುತ್ತೆ. ಅದನ್ನು ನೀವು ಸೆಕ್ಷನ್ ರಸಾವರಿ ಮುಖಾಂತರ ಕೊಡೋದ್ರಿಂದ ನೀವು ಮಾಡ್ಬೋದು. ಅಂದರೆ ಎಲ್ಲರೂ ಕೂಡ ಇದನ್ನು ಅಳವಡಿಸ್ಕೋಬಹುದು. ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದಾ ಏನೆಲ್ಲ ಸವಲತ್ತುಗಳು ಸಿಗುತ್ತೆ ಅಂತ ಹೇಳಿ ರಘುನಾಥ್ ರೆಡ್ಡಿ ಅವರೇ? ಮುಖ್ಯವಾಗಿ ಸರ್ಕಾರದ ಕಡೆಯಿಂದ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಭಾರತ ಸರ್ಕಾರ ಆಗಲಿ ಸರ್ಕಾರದಿಂದ ಸಿಗುವಂಥ ಕೆಲವು ಸವಲತ್ತುಗಳು ನೋಡಬೇಕಂದ್ರೆ PMKSY ಅಡಿಯಲ್ಲಿ ಹನಿ ನೀರಾವರಿ ಅಥವಾ ಮೈಕ್ರೋ ಇರಿಗೇಷನ್ 90% ಸಬ್ಸಿಡಿ ಇದೆ. ಮಣ್ಣಿನ ಪರೀಕ್ಷೆ ಆಧಾರಿತ ರಸಗೊಬ್ಬರಗಳು ಶಿಫಾರಸು ಮಾಡೋದರಲ್ಲಿ ಮುಖ್ಯವಾಗಿ ಅದರಲ್ಲಿ ವಾಟರ್ ಸಾಲ್ಯುಬಲ್ಸ್ಗೆಲ್ಲ ಸ್ವಲ್ಪ ಒಂದು ಸವಲತ್ತಿದೆ. ಮತ್ತು ಡ್ರೋನ್ ಇತ್ತೀಚೆಗೆ ಡ್ರೋನ್ ಒಂದು ಯಾರು ಪರ್ಚೇಸ್ ಮಾಡ್ತಾರೋ ಅಥವಾ ಡ್ರೋನ್ ಒಂದು ಟೆಕ್ನಾಲಜಿ ಅವ್ರಿಗೆ ಒಂದು ಲೈಸೆನ್ಸಿಂದ ಹಿಡಿದಾಗಲಿ ಅದರ ಒಂದು ತರಬೇತಿ ಆಗಲಿ ಇದೆಲ್ಲದರ ಕೂಡ ಸವಲತ್ತು ಇದೆ. ಪಾಲಿಹೌಸ್ಗೆ 50% ಸಬ್ಸಿಡಿ ಇದೆ. ಮತ್ತು ಸ್ವಯಂ ಚಾಲಿತ ಹವಾಮಾನ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂದರೆ ಅದಕ್ಕೂ ಕೂಡ 50% ಸಬ್ಸಿಡಿ ಇದೆ. ಮತ್ತು ಸ್ವಯಂ ಚಾಲಿತ ರಸಾವರಿಗೂ 50% ಸಬ್ಸಿಡಿ ಇದೆ. ಅದರ ಜೊತೆಗೆ ಸ್ಪ್ರೇಯರ್ಸ್, ಆಟೋಮೇಟೆಡ್ ಸ್ಪ್ರೇಯರ್ಸ್ ಆಗಲಿ ಅಥವಾ ಟ್ರ್ಯಾಕ್ಟರ್ ಮೌಂಟೆಡ್ ಅಥವಾ ಟಿಲ್ಲರ್ ಮೌಂಟೆಡ್ ಸ್ಪ್ರೇಯರ್ಸ್ ಆಗಲಿ ಅದಕ್ಕೂ 50% ಸಬ್ಸಿಡಿ ಇದೆ. ಮತ್ತು ಬೆಳೆಗಳಲ್ಲಿ ಅಂತರ ಒಂದು ಕಳೆ ಆಗಲಿಕ್ಕೆ ನಿರ್ವಹಣೆ ಮಾಡ್ಕೊಳ್ಳೋ ಏನೇನು ಉಪಕರಣಗಳು ಅಥವಾ ಸಲಕರಣೆಗಳು ಉಪಯೋಗಿಸ್ತಾರೆ ಅಂಥ ಒಂದು ಉಪಕರಣಗಳು ಕೂಡ 50% ಸಬ್ಸಿಡಿ ಇದೆ. ಜೈವಿಕ ಪೀಡನಾಶಕಗಳು 100% ಸಬ್ಸಿಡಿ. ಅದರ ಜೊತೆಗೆ ವೀಡ್ ಮ್ಯಾಟ್ ಅಥವಾ ನಾವು ಕಳೆ ನಿರ್ವಹಣೆಯಲ್ಲಿ ಉಪಯೋಗಿಸುವಂಥ ಈ ಒಂದು ಪಾಲಿಥಿನ್ ಮಾಲ್ಚ್ ಆ ಥರದಕ್ಕೂ ಕೂಡ 50%. ಎಲ್ಲ ಒಟ್ಟಾರೆ ಹೇಳಬೇಕಂದ್ರೆ ಸುಮಾರು ಸವಲತ್ತುಗಳಿಗೆ 50% ಸಬ್ಸಿಡಿ ಇದೆ ಗೌರ್ಮೆಂಟ್ ವತಿಯಿಂದ. ಮತ್ತು 100% ಸಬ್ಸಿಡಿಯಲ್ಲಿ ಮುಖ್ಯವಾಗಿ ಜೈವಿಕ ಒಂದು ಪೀಡನಾಶಕಗಳು ರೋಗ ಮತ್ತು ಕೀಟ ನಿರ್ವಹಣೆಯಲ್ಲಿ ಈ ಒಂದು ಬಳಸುವಂಥ ಈ ಒಂದು ಸಬ್ಸಿಡಿಯಲ್ಲಿ ಸಿಗುವಂಥ ಒಂದು ನಮಗೆ ಸವಲತ್ತುಗಳು ಒಂದು ಸರ್ಕಾರದ ವತಿಯಿಂದ. ಈ ನಿಖರ ಕೃಷಿ ತಾಂತ್ರಿಕತೆಗಳನ್ನು ಏನು ನಾವು ಅಳವಡಿಸ್ಕೋತೀವಲ್ಲ, ಈ ಸಂದರ್ಭದಲ್ಲಿ ಏನಾದರೂ ತೊಡಕುಗಳು, ಅಡ್ಡಿ ಆತಂಕಗಳು ಬರೋ ಸಾಧ್ಯತೆ ಇದೆಯೇ ಪದ್ಮನಾಭ ಅವರೇ? ಸರ್, ಈಗ ನಾನು ಆಗಲೇ ಹೇಳ್ದಂಗೆ ಕೆಲವೊಂದು ಬಾರಿ ಮಾಹಿತಿಯ ಕೊರತೆ ಇರುತ್ತೆ. ಈಗ ಹೊಸದಾಗಿ ಈ ದತ್ತಾಂಶಗಳನ್ನು ಅಳವಡಿಸ್ಕೊಳ್ಳುವಾಗ, ಈ ಪರಿಕರಗಳನ್ನು ಅಳವಡಿಸ್ಕೊಳ್ಳುವಾಗ ಅಥವಾ ತಮ್ಮ ಮೊಬೈಲ್ ಫೋನಿಗೆ ಅಳವಡಿಸ್ಕೊಂಡು ಅವುಗಳನ್ನು ನಿರ್ವಹಿಸುವಾಗ ಆರಂಭಿಕವಾಗಿ ಅದನ್ನು ಅಳವಡಿಸ್ತಕ್ಕಂಥ ಕಂಪನಿಯಿಂದ ನಾವು ತರಬೇತಿಯನ್ನು ತದನಂತರ ಅದಕ್ಕೆ ಹೊಂದ್ಕೊಬೋದು. ಆರಂಭಿಕಗಳಲ್ಲಿ ಸಣ್ಣ ಪುಟ್ಟ ತೊಡಕುಗಳಿರುತ್ತೆ. ಅದಾದ ನಂತರ ಈಗ ಅದು ಇದಕ್ಕೆ ಹೊಂದ್ಕೊಬೋದು ಸರ್. ಆ ಥರ ಏನೇನು? ಹೌದು, ಖಂಡಿತ. ಯಾಕೆಂದರೆ ಈಗ ಏನಂದರೆ ನಾವು ಯಾವುದೇ ಮೊಬೈಲ್ ತಗೊಂಡಾಗ ನಮಗೆ ಯಾವ ಥರ ಪರಿಸ್ಥಿತಿ ಇತ್ತು ಅದೇ ಥರ ನಾವು ಅವರು ಒಂದು ಪ್ರಾರಂಭಿಕ ಹಂತದಲ್ಲಿ ಯಾವ ಒಂದು ಕಂಪ್ನಿ ಆಗಲಿ ಏನೇ ಒಂದು ಟೆಕ್ನಾಲಜಿ ಆಗಲಿ ಅವರ ಕುಂದುಕೊರತೆಗಳು ನೀಗಿಸಲಿಕ್ಕೆ ಅವರ ಒಂದು ಸಹಾಯವನ್ನು ಪಡ್ಕೊಂಡು ಆ ಒಂದು ಕುಂದುಕೊರತೆಗಳು ನಾವು ಅದನ್ನು ನೀಗಿಸ್ಕೊಂಡು ನಾವು ಅದಕ್ಕೆ ಅಡಾಪ್ಟ್ ಮಾಡಿಕೊಂಡಾಗ ಖಂಡಿತ ಈ ಒಂದು ನಿಖರ ಬೇಸಾಯದಲ್ಲಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ನಾವು ಖಂಡಿತ ಮಾಡಬಹುದು ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಖರ ಕೃಷಿಯ ಉಪಯೋಗಗಳು ಪಟ್ಟಿ ಮಾಡ್ಬೋದಾ ಒಂದೊಂದಾಗಿ? ಈಗಾಗಲೇ ವಿಸ್ತೃತವಾಗಿ ನಮ್ಮ ಒಂದು ಪ್ರಶ್ನೋತ್ತರಗಳಲ್ಲಿ ಭಾಳಷ್ಟು ಉಪಯೋಗ ಬಂದಿದೆ. ಮತ್ತೊಮ್ಮೆ ಮೇಲ್ಕೋಬೇಕಾದ್ರೆ ಆಗಲೇ ಹೇಳ್ದಂಗೆ ಬೆಳೆಯ ಅಗತ್ಯತೆಗೆ ತಕ್ಕಂತೆ ಏನಿರ್ತಕ್ಕಂಥ ಪೋಷಕಾಂಶಗಳು, ಖರ್ಚಿನಲ್ಲಿ ಉಳಿತಾಯ, ಅದಾದ ನಂತರ ಬೆಳೆಯ ಗುಣಮಟ್ಟ ಹಾಗೂ ಒಳಸುರಿಗಳಲ್ಲಿ ಉಳಿತಾಯ, ಸೊ ಇನ್ನಿತರ ಕಾರಾರಕವಾದ ನಿರ್ವಹಣೆ, ಸೊ ಇವೆಲ್ಲನೂ ಒಂದು ನಿಖರ ಕೃಷಿಯ ಉಪಯೋಗ ಅಂತ ನಾನು ಹೇಳ್ಬೋದು ಸರ್.
ಅದ್ರ ಜೊತೆಗೆ ಇನ್ನೂ ಒಂದು ಮುಖ್ಯವಾದ ಅಂಶ ಏನಂದರೆ, ನಾವು ಹಾಕಿದಂಥ ಒಂದು ರಸಗೊಬ್ಬರಗಳಾಗಲಿ ಕೀಟನಾಶಕಗಳಾಗಲಿ ಆಗ ರೋಗನಾಶಕಗಳಾಗಲಿ ಎಫೆಕ್ಟಿವ್ ಯುಟಿಲೈಸೇಷನ್ ಅಂತ, ಈಗ ಪೋಷಕಾಂಶಗಳು ಹಂತವಾಗಿ ಕಾಲಕ್ರಮೇಣ ಕೊಡುವುದರಿಂದ ಅದರಿಂದ ಪರಿಸರಕ್ಕೆ ಹಾನಿಯಾಗೋದನ್ನು ಕಡಿಮೆ ಮಾಡಿಕೊಂಡು ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ, ಕೊಟ್ಟಿರುವಂಥ ಒಂದು ಪೋಷಕಾಂಶಗಳ ಒಂದು ಗ್ರಹಿಕೆ ಹೆಚ್ಚಿಗೆ ಮಾಡಿಕೊಂಡು ನಾವು ಅದರಿಂದ ಲಾಭವಾಗಿ ಬೆಳೆಯನ್ನು ತಗೊಳ್ಳಿಕ್ಕೂ ಕೂಡ ನಮಗೆ ಸಹಾಯ ಆಗುತ್ತೆ. ಈಗ ನಿಮ್ಮದು ವಿಶೇಷವಾಗಿ ತೋಟಗಾರಿಕಾ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರ ಅಲ್ವಾ ಸರ್? ನಿಮ್ಮ ಈ ಒಂದು ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ನಿಖರ ಬೇಸಾಯ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಏನು ಸಂಶೋಧನೆ ಮಾಡ್ತಾ ಇದ್ದೀರಿ ಮತ್ತು ಅದನ್ನು ಯಾವ ರೀತಿ ವಿಸ್ತರಣೆ ಮಾಡ್ತಾ ಇದ್ದೀರಿ? ಈಗಾಗಲೇ ನೀವು ಹೇಳ್ದಂಗೆ ಭಾಳಷ್ಟು ಬೆಳೆಗಳಿಗೆ ಮಣ್ಣಿನ ಮುಖಾಂತರ ಏನು ರಸಗೊಬ್ಬರಗಳನ್ನು ನೀಡ್ತಿದ್ರು, ವಿವಿಧ ತರಕಾರಿಗಳಿಗೆ ಯಾವ್ಯಾವುದು ಎಷ್ಟೆಷ್ಟು ಕೊಡಬೇಕು ಅನ್ನೋದಕ್ಕಂತ ನಮ್ಮ ಮಾಹಿತಿ ಇದೆ. ಈಗ ಟೊಮೊಟೊ ಇರ್ಬೋದು ಅಥವಾ ಕ್ಯಾಪ್ಸಿಕಮ್ಮು ಸಂರಕ್ಷಿತ ಬೇಸಾಯದಲ್ಲಿರಬೇಕು, ಯಾವ್ಯಾವ ಹಂತಕ್ಕೆ ಯಾವ್ದು ಕೊಡಬೇಕು ಅಂತಕ್ಕಂಥದ್ದು ಇದೆ. ಇದರ ಒಂದು ನಿಮಗೆ ಮಾಹಿತಿನೂ ನಮ್ಮಲ್ಲಿದೆ. ಮುಂದುವರೆದು ಈ ಹೊಸ ತಂತ್ರಜ್ಞಾನಗಳ ಬಗ್ಗೆನೂ ನಮ್ಮಲ್ಲಿ ಸಂಶೋಧನೆ ಚಾಲ್ತಿಯಲ್ಲಿದೆ. ಅದರ ಜೊತೆಗೆ ಇನ್ನೂ ಒಂದು ಅಂಶ, ನಮ್ಮ ಒಂದು ತೋಟಗಾರಿಕಾ ವಿಸ್ತರಣಾ ಮತ್ತು ಸಂಶೋಧನೆ ಒಂದು ಕೇಂದ್ರದಿಂದ ಮಾಡ್ತಾ ಇರೋ ಒಂದು ತಂತ್ರಜ್ಞಾನ ಏನಂದರೆ, ಅಥವಾ ಅಲ್ಲಿ ಪರೀಕ್ಷೆ ಮಾಡ್ತಾ ಇರೋ ತಂತ್ರಜ್ಞಾನ ಅಂದರೆ ನ್ಯಾನೋ ಟೆಕ್ನಾಲಜಿ ಅಥವಾ ನ್ಯಾನೋ ಫರ್ಟಿಲೈಸರ್ಸು. ಅದರ ಒಂದು ಸಿಂಪರಣೆ ಎಷ್ಟು ಪ್ರಮಾಣ ಮಾಡಬೇಕು, ಮಾಡಿದಂಥ ಒಂದು ರಸಗೊಬ್ಬರಗಳು ಎಫೆಕ್ಟಿವ್ ಇದೆಯಾ ಇಲ್ವಾ ಅನ್ನೋದ ಕೂಡ ಒಂದು ಪ್ರಯೋಗದ ಮುಖಾಂತರ ನಾವು ಪ್ರಯೋಗವನ್ನು ಮಾಡ್ತಾ ಇದ್ವಿ. ಈಗ 2ನೇ ವರ್ಷ ಅದು ಕಂಟಿನ್ಯೂ ಮಾಡ್ತಾ ಇದ್ವಿ. ಈ ಒಂದು ವರ್ಷ ಆದಮೇಲೆ ಅದರ ಒಂದು ಫಲಿತಾಂಶ ನಾವು ಪಬ್ಲಿಕ್ ಡೊಮೈನಲ್ಲಿ ಬಿಡಬಹುದು ಅಂತ ಕೂಡ ಒಂದು ಮುಖ್ಯವಾಗಿರುವಂಥ ನ್ಯಾನೋ ಫರ್ಟಿಲೈಸರ್ಸ್. ಅಂತಿಮವಾದ ಸಂದೇಶ ಹೇಳ್ಬಿಡಿ ಡಾಕ್ಟ್ರೆ. ನೋಡಿ, ಕಾಲ ಬದಲಾಗ್ತಾ ಇದೆ. ಈಗ ನಮಗೆ ಆಳುಗಳ ಸಮಸ್ಯೆ ಇದೆ, ಕೃಷಿ ಬೆಲೆ ಸಮಸ್ಯೆಗಳಿದ್ದಾವೆ. ಅದರಿಂದ ಬೆಳೆಯೋ ತರಕಾರಿಗಳ ಅಥವಾ ಹಣ್ಣುಗಳನ್ನು ನಾವು ಈ ಎಲ್ಲ ಪದ್ಧತಿಗಳ ನಿಖರ ಕೃಷಿಯನ್ನು ಅಳವಡಿಸ್ಕೊಳ್ಳೋ ಮುಖಾಂತರ ಉನ್ನತ ಗುಣಮಟ್ಟದ ತರಕಾರಿನ ಬೆಳೆದರೆ ಒಳ್ಳೆ ಲಾಭವನ್ನು ಗಳಿಸ್ಬೋದು ಅಂತ ನನ್ನ. ತಾವೇನಾದರೂ ಹೇಳ್ತೀರಾ ರಘುನಾಥ್ ರೆಡ್ಡಿ ಅವರೇ? ಏನಂದರೆ ವೆಚ್ಚ ಕಡಿಮೆ ಮಾಡ್ಕೋಬಹುದು ಮುಖ್ಯ ಉದ್ದೇಶ, ಮತ್ತು ಕೆಮಿಕಲ್ ಫ್ರೀ ಆದಂಥ ಒಂದು ಗುಣಮಟ್ಟವಾದಂಥ ರಾಸಾಯನಿಕ ಅಂದರೆ ಫರ್ಟಿಲೈಸರ್ಸ್ ರಸಗೊಬ್ಬರಗಳಲ್ಲ, ಆದಷ್ಟು ಶಿಫಾರಸು ಮಾಡಿದಂಥ ಒಂದು ರಾಸಾಯನಿಕಗಳು ಮಾತ್ರ ಬಳಸಿಕೊಂಡು ಅದಕ್ಕಿಂತ ಹೆಚ್ಚಿಗೆ ರಾಸಾಯನಿಕಗಳನ್ನು ಬಳಸದೆ ಆರೋಗ್ಯವಾದಂಥ ಒಂದು ಆಹಾರ ಉತ್ಪಾದನೆ ಅತಿ ಮುಖ್ಯ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರಗಾಲವಿರಲಿ, ಪ್ರವಾಹವೇ ಬರಲಿ, ಆಲಿಕಲ್ಲೇ ಬೀಳಲಿ, ಕೀಟ ಪತಂಗ ಬೆಳೆ ತಿನ್ನಲಿ, ಯಾವುದೇ ಚಿಂತೆ ಇಲ್ಲ. ಏಕೆಂದರೆ ನಾವು ತೆಗೆದುಕೊಂಡಿದ್ದೇವೆ ಪ್ರಧಾನಮಂತ್ರಿ ಫಸಲ್ ವಿಮೆ. संकट के समय प्रधानमंत्री फसल बीमा योजना किसानों के लिए वरदान है. ಈ ಯೋಜನೆಯಲ್ಲಿ ಅತಿ ಕಡಿಮೆ ಪ್ರೀಮಿಯಂ, ಅಧಿಕ ಕೊಡುಗೆ. ಪ್ರತಿ ವರ್ಷ 5 ಕೋಟಿ ರೈತರು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಈಗ ನಿಮ್ಮ ಸರದಿ. ಹತ್ತಿರದ ಕೃಷಿ ಇಲಾಖೆ, ಸಹಕಾರಿ ಬ್ಯಾಂಕ್, ಅಧಿಕೃತ ವಿಮಾ ಕಂಪನಿ, ಜನಸೇವಾ ಕೇಂದ್ರ, ಫಸಲ್ ವಿಮಾ ಪೋರ್ಟಲ್ ಅಥವಾ ಫಸಲ್ ವಿಮಾ ಆಪ್ ಮೂಲಕ ನೋಂದಣಿ ಮಾಡಬಹುದು. ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ವತಿಯಿಂದ ಜನಹಿತಕ್ಕಾಗಿ ಜಾರಿಗೊಳಿಸಲಾಗಿದೆ. ಫಸಲ್ ಬಿಮಾ ಕಿ ಪ್ರಧಾನಮಂತ್ರಿ ಕಿ ಯೋಜನಾ ನ್ಯಾರಿ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಡಾಕ್ಟರ್ ಪದ್ಮನಾಭ ಅವರೇ ಕನ್ನಡದಲ್ಲಿ ಹೇಳ್ತೀರಾ? ಖಂಡಿತ ಸರ್. 9945159924. ತಮ್ಮದು ರಘುನಾಥ್ ರೆಡ್ಡಿ ಅವರೇ? 9844971220. ಒಳ್ಳೆಯದು ಡಾಕ್ಟರ್ ಪದ್ಮನಾಭ ಅವರೇ, ಹಾಗೆ ಡಾಕ್ಟರ್ ರಘುನಾಥ್ ರೆಡ್ಡಿ ಅವರೇ, ನಿಖರ ಬೇಸಾಯ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಇದುವರೆಗೆ ತೋಟಗಾರಿಕಾ ಬೆಳೆಗಳಲ್ಲಿ ನಿಖರ ಕೃಷಿ ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಬೆಂಗಳೂರಿನ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಪದ್ಮನಾಭ ಮತ್ತು ಡಾಕ್ಟರ್ ಆರ್.ಎಲ್. ರಘುನಾಥ ರೆಡ್ಡಿ. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು ಆರ್ ಲೋಕೇಶ್ವರಿ.
ನಿರ್ಮಾಣ ಎನ್ ಕೇಶವಮೂರ್ತಿ. ಇಲ್ಲಿಗೆ ನಮ್ಮ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.